ಇನ್ನು ಕೆಲವೇ ವರ್ಷಗಳಲ್ಲಿ ಭಾರತವು ವಿಶ್ವದ 3ನೇ ಅತಿದೊಡ್ಡ ಆರ್ಥಿಕತೆಯ ರಾಷ್ಟ್ರವಾಗಿ ಬೆಳೆಯುತ್ತೆ ಅನ್ನೋ ಭರವಸೆ ಭಾರತದ ಸರ್ಕಾರ ಮತ್ತು ಭಾರತೀಯರಲ್ಲಿ ಮನೆ ಮಾಡಿದೆ. ಅದಕ್ಕೆ ತಕ್ಕಂತೆ ಮೇಕ್ ಇನ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾದಂತಹ ಹಲವು ಪ್ರಯತ್ನಗಳು ನಡೀತಾ ಇವೆ. ಈ ನಡುವೆ ಅಮೆರಿಕದ ಒಂದು ರಾಜ್ಯವೇ ಆರ್ಥಿಕತೆಯ ಪಟ್ಟಿಯಲ್ಲಿ ಜಪಾನನ್ನು ಹಿಂದಿಟ್ಟಿದೆ. ಜಗತ್ತಿನ 4ನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಕ್ಯಾಲಿಫೋರ್ನಿಯಾ ಬೆಳೆದು ನಿಂತಿದೆ. ಜರ್ಮನಿಯ ಆರ್ಥಿಕತೆಗೆ ಹತ್ತಿರದಲ್ಲಿದೆ ಒಂದು ರಾಜ್ಯ. ಭಾರತ ಜಪಾನ್ಗಿಂತಲೂ ಮುಂದೆ ಕ್ಯಾಲಿಫೋರ್ನಿಯಾ. ತಂತ್ರಜ್ಞಾನ, ಸಿನಿಮಾ ಹಾಗೂ ಪ್ರವಾಸೋದ್ಯಮ ಎಲ್ಲ ಕ್ಷೇತ್ರಗಳಲ್ಲೂ ಇಡೀ ಜಗತ್ತಿನ ಗಮನ ಸೆಳೆತಿರೋದು ಅಮೆರಿಕದ ರಾಜ್ಯ ಕ್ಯಾಲಿಫೋರ್ನಿಯಾ. ಆರ್ಥಿಕತೆಯಲ್ಲಿ ಜಪಾನ್ ದೇಶವನ್ನೇ ಹಿಂದಿಟ್ಟು ಜಾಗತಿಕ ಪಟ್ಟಿಯಲ್ಲಿ 4ನೇ ಸ್ಥಾನಕ್ಕೇರಿದೆ. ಕ್ಯಾಲಿಫೋರ್ನಿಯಾದ ಒಟ್ಟು ಆಂತರಿಕ ಉತ್ಪನ್ನ GDPಯು $4.1 ಟ್ರಿಲಿಯನ್ ತಲುಪಿದೆ. ಈ ಮೂಲಕ 2024ರಲ್ಲಿ ಜಪಾನ್ನ $4.02 ಟ್ರಿಲಿಯನ್ GDPಯನ್ನು ಹಿಂದಿಟ್ಟಿದೆ. ಕ್ಯಾಲಿಫೋರ್ನಿಯಾದ ಗವರ್ನರ್ ಗ್ಯಾವಿನ್ ನ್ಯೂಸಮ್ ಈ ಬಗ್ಗೆ ಹೇಳಿಕೊಂಡಿದ್ದಾರೆ. ಹಾಗೆ ಡೊನಾಲ್ಡ್ ಟ್ರಂಪ್ ಅವರು ಹಾಕ್ತಿರೋ ಪ್ರತಿ ಸುಂಕದಿಂದ ಟೆಕ್ ಕಂಪನಿಗಳ ಬೆಳವಣಿಗೆಯ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರೋ ಸಾಧ್ಯತೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ದೇಶಗಳ ಆರ್ಥಿಕತೆ ಅಥವಾ ಒಟ್ಟು GDPಯ ಲೆಕ್ಕವನ್ನು ದಾಖಲಿಸುತ್ತೆ. ಗೂಗಲ್, ಆಪಲ್, ಮೆಟಾದಂತಹ ಬೃಹತ್ ಟೆಕ್ ಕಂಪನಿಗಳ ತಾಣವಾಗಿರುವ ಸಿಲಿಕಾನ್ ವ್ಯಾಲಿ ಇರುವ ಕ್ಯಾಲಿಫೋರ್ನಿಯಾದಲ್ಲಿ ದೊಡ್ಡ ಮೊತ್ತದ ಉತ್ಪನ್ನಗಳು, ವಹಿವಾಟುಗಳು ನಡೀತಾ ಇವೆ. ಅದರಿಂದಾಗಿ ಹೆಚ್ಚಿನ GDP ಕೂಡ ಇಲ್ಲಿಂದಲೇ ಉತ್ಪಾದನೆ ಆಗುತ್ತೆ. GDP ಲೆಕ್ಕಾಚಾರದಲ್ಲಿ ಅಮೆರಿಕ, ಚೀನಾ ಹಾಗೂ ಜರ್ಮನಿ ಮಾತ್ರವೇ ಕ್ಯಾಲಿಫೋರ್ನಿಯಾಗಿಂತಲೂ ಮೇಲಿನ ಸ್ಥಾನದಲ್ಲಿವೆ. ಆದರೆ ಕಳೆದ ವರ್ಷ ಈ 3 ರಾಷ್ಟ್ರಗಳಿಗಿಂತಲೂ ಹೆಚ್ಚು %6 ದರದಲ್ಲಿ ಕ್ಯಾಲಿಫೋರ್ನಿಯಾ ಬೆಳವಣಿಗೆ ಕಂಡಿದೆ. ಜಗತ್ತಿನ ಜೊತೆಗೆ ಸಾಗುವುದಷ್ಟೇ ಅಲ್ಲದೆ ಜಗತ್ತಿಗೆ ಬೆಳವಣಿಗೆಯಲ್ಲಿ ಒಂದು ಗತಿಯನ್ನು ಸೆಟ್ ಮಾಡಿರೋದಾಗಿ ಗವರ್ನರ್ ಗ್ಯಾವಿನ್ ಹೇಳಿದ್ದಾರೆ. ಜನರ ಮೇಲೆ ಹೂಡಿಕೆ ಮಾಡ್ತಿರೋದು, ಆವಿಷ್ಕಾರದ ಮೇಲಿನ ನಂಬಿಕೆ ಹಾಗೂ ಸುಸ್ಥಿರತೆಯನ್ನು ಅಳವಡಿಸಿಕೊಂಡಿರೋದೇ ಕ್ಯಾಲಿಫೋರ್ನಿಯಾದ ಬೆಳವಣಿಗೆಗೆ ಕಾರಣ ಎನ್ನಲಾಗಿದೆ. ಅಮೆರಿಕದ $29.18 ಟ್ರಿಲಿಯನ್ ಆರ್ಥಿಕತೆಯಲ್ಲಿ ಕ್ಯಾಲಿಫೋರ್ನಿಯಾದ ಕೊಡುಗೆಯು ಪ್ರಮುಖವಾದುದು. ಅಮೆರಿಕದ ರಾಜ್ಯಗಳ ಪೈಕಿ ಅಧಿಕ ಜನಸಂಖ್ಯೆ, ಸುಮಾರು 4 ಕೋಟಿ ಜನರು ಕ್ಯಾಲಿಫೋರ್ನಿಯಾದಲ್ಲಿದ್ದಾರೆ. 2024ರಲ್ಲಿ ಅಮೆರಿಕದ GDPಯಲ್ಲಿ %14 ಪಾಲು ಇಲ್ಲಿಂದಲೇ ಉತ್ಪಾದನೆಯಾಗಿರೋದಾಗಿ ಸರ್ಕಾರದ ಡೇಟಾಗಳು ಹೇಳ್ತಾ ಇವೆ. ಸಿಲಿಕಾನ್ ವ್ಯಾಲಿ, ರಿಯಲ್ ಎಸ್ಟೇಟ್ ಹಾಗೂ ಹಣಕಾಸು ವಲಯಗಳ ಜೊತೆಗೆ ಮನರಂಜನಾ ಕ್ಷೇತ್ರವೂ ಕೂಡ ಇಲ್ಲಿನ ಪ್ರಮುಖ ಆಕರ್ಷಣೆ. ಇದರ ಜೊತೆಗೆ ಜಾಗತಿಕ ಸಿನಿಮಾದ ಶಕ್ತಿ ಕೇಂದ್ರ ಹಾಲಿವುಡ್ ಇರುವ ಲಾಸ್ ಏಂಜಲೀಸ್, ಬೀಚ್ಗಳ ಸ್ಯಾನ್ ಡಿಯಾಗೋ, ಸ್ಟಾರ್ಟ್ಅಪ್ಗಳ ಕೇಂದ್ರ ಸ್ಯಾನ್ ಫ್ರಾನ್ಸಿಸ್ಕೋ ಸೇರಿದಂತೆ ಹಲವು ಬೃಹತ್ ನಗರಗಳು ಕ್ಯಾಲಿಫೋರ್ನಿಯಾದಲ್ಲಿವೆ. ಟ್ರಂಪ್ ಟಾರಿಫ್ನಿಂದ ಸಿಲಿಕಾನ್ ವ್ಯಾಲಿಗೆ ಹೊಡೆತ. GDP ಇಳಿಕೆಯಾದರೆ ಅಮೆರಿಕ ಅಧ್ಯಕ್ಷರೇ ಹೊಣೆ. ಅಮೆರಿಕದಲ್ಲಿ ಅತಿ ದೊಡ್ಡ ಆರ್ಥಿಕತೆ, ತಯಾರಿಕಾ ಘಟಕಗಳು ಹಾಗೂ ಕೃಷಿ ಉತ್ಪಾದನೆಗಳನ್ನ ಒಳಗೊಂಡಿರುವ ಕ್ಯಾಲಿಫೋರ್ನಿಯಾಗೆ ಅಮೆರಿಕದ ಅಧ್ಯಕ್ಷರಿಂದಲೇ ಆಪತ್ತು ಒದಗಿದೆ ಅನ್ನೋದು ಗವರ್ನರ್ ಆರೋಪ. ಟ್ರಂಪ್ ಜಗತ್ತಿನಾದ್ಯಂತ ಎಲ್ಲ ರಾಷ್ಟ್ರಗಳ ಮೇಲೂ ಕನಿಷ್ಠ 10% ಸುಂಕವನ್ನು ಹಾಕಿದ್ದಾರೆ. ಇನ್ನು ಚೀನಾ, ಕೆನಡಾ, ಮೆಕ್ಸಿಕೋದಿಂದ ಅಮೆರಿಕಕ್ಕೆ ಬರುವ ವಸ್ತುಗಳ ಮೇಲೆ ಹೆಚ್ಚಿನ ಸುಂಕವನ್ನು ಹಾಕಲಾಗ್ತಿದೆ. ಇದರ ನೇರ ಪರಿಣಾಮವು ಕ್ಯಾಲಿಫೋರ್ನಿಯಾದಲ್ಲಿರುವ ಉದ್ಯಮಿಗಳು ಹಾಗೂ ಕಂಪನಿಗಳ ಮೇಲೆ ಆಗ್ತಾ ಇದೆ. ಆಮದು ಮಾಡಿಕೊಳ್ಳೋ ವಸ್ತುಗಳ ಬೆಲೆಯೂ ಏರ್ತಿದೆ ಹಾಗೂ ಪೂರೈಕೆ ಜಾಲದ ಮೇಲೆ ಹೊಡೆತ ಬೀಳ್ತಾ ಇದೆ. ಡೊನಾಲ್ಡ್ ಟ್ರಂಪ್ ಅಮೆರಿಕ ರಾಜ್ಯಗಳು ಹಾಗೂ ನಾಯಕರನ್ನ ಪರಿಗಣನೆಗೆ ತೆಗೆದುಕೊಳ್ಳದೆ, ಸಲಹೆಗಳನ್ನು ಪಡೆಯದೆ ಎಮರ್ಜೆನ್ಸಿ ಪವರ್ಗಳನ್ನ ಬಳಸಿಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುಂಕ ಹೇರುವ ಕ್ರಮಗಳನ್ನು ಕೈಗೊಂಡಿರೋದಾಗಿ ಕ್ಯಾಲಿಫೋರ್ನಿಯಾದ ಗವರ್ನರ್ ಏಪ್ರಿಲ್ 16ರಂದು ಫೆಡರಲ್ ಕೋರ್ಟ್ನಲ್ಲಿ ಕೇಸ್ ಹಾಕಿದ್ದಾರೆ. 2024ರಲ್ಲಿ ಕ್ಯಾಲಿಫೋರ್ನಿಯಾ $675 ಬಿಲಿಯನ್ ನಷ್ಟು ವ್ಯಾಪಾರ ವಹಿವಾಟನ್ನು ನಡೆಸಿದೆ. ಅದರಲ್ಲಿ ಮೆಕ್ಸಿಕೋ, ಕೆನಡಾ ಹಾಗೂ ಚೀನಾದಿಂದಲೇ ಅತಿ ಹೆಚ್ಚು ವಹಿವಾಟು ಆಗಿದೆ. ರಾಜ್ಯಕ್ಕೆ ಬರುವ %40 ವಸ್ತುಗಳು ಈ 3 ರಾಷ್ಟ್ರಗಳಿಂದಲೇ ಬರ್ತಾ ಇವೆ. ಸುಂಕ ಹೇರಿಕೆಯಿಂದಾಗಿ ಬೇರೆ ದೇಶಗಳಿಂದ ಬರುವ ವಸ್ತುಗಳ ಮೇಲೆ ಹೆಚ್ಚಳವಾಗ್ತಿದೆ. ಅದರಿಂದ ಅಮೆರಿಕನ್ನರಿಗೆ ಸಿದ್ಧ ವಸ್ತುಗಳು ಖರೀದಿಸೋಕೆ ಹೆಚ್ಚಿನ ಬೆಲೆ ತೆರಬೇಕಾದ ಅನಿವಾರ್ಯತೆ ಎದುರಾಗ್ತಾ ಇದೆ. ಇದರಿಂದ ಬೇಸತ್ತಿರುವ ಇನ್ನು 12 ರಾಜ್ಯಗಳು ಟ್ರಂಪ್ ಆಡಳಿತದ ವಿರುದ್ಧ ಕೋರ್ಟ್ಗಳಲ್ಲಿ ಪ್ರಕರಣ ಹೂಡಿವೆ. ಅನಧಿಕೃತವಾಗಿ ಅಮೆರಿಕನ್ನರ ಮೇಲೆ ತೆರಿಗೆ ಭಾರ ಹಾಕಲಾಗ್ತಿದೆ ಅಂತ ಆರೋಪ ಮಾಡಲಾಗಿದೆ. ಒಟ್ಟಿನಲ್ಲಿ ಟ್ರಂಪ್ ಟಾರಿಫ್ ಸ್ವತಃ ಅಮೆರಿಕ ಸೇರಿದಂತೆ ಹಲವು ದೇಶಗಳ GDPಯ ಮೇಲೆ ಪೆಟ್ಟು ಕೊಡಲಿದೆ. ಭಾರತ ಈಗ $3.9 ಟ್ರಿಲಿಯನ್ GDPಯ ಮೂಲಕ 5ನೇ ಸ್ಥಾನದಲ್ಲಿದೆ.
ಚೀನಾದ GDP $18.74 ಟ್ರಿಲಿಯನ್ ನಷ್ಟಿದ್ದು 2ನೇ ಸ್ಥಾನದಲ್ಲಿದೆ. ಭಾರತವು ಚೀನಾದಷ್ಟು ಬೆಳೆಯುತ್ತಾ ಕಾದು ನೋಡಬೇಕಿದೆ.